ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಫೈನಲ್ ಫಿಟ್ಟಿಂಗು. ಈ ಕೆಲಸ ಯಾರೋ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿರೋದು. ಕಸ್ಟಮರ್ ನಮ್ಮ ವೀಡಿಯೋ ನೋಡ್ಬಿಟ್ಟು ಈ ಥರ ಫೈನಲ್ ಫಿಟ್ಟಿಂಗ್ ಮಾಡಬೇಕಾಗತ್ತೆ ಅಂದರು. ಕಸ್ಟಮರ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ತಂದಿದ್ರು. ನೋಡಿ, ಇದು ಜಾಗ್ವಾರ್ ಕಮೋಡು. ಈ ಟೈಪ್ ಬರುತ್ತೆ ಇದಕ್ಕೆ. ಇದನ್ನಲ್ಲಿ ಜಾಗ್ವಾರ್ ಕಮೋಡ್ನಲ್ಲಿ 4 ವೆರೈಟಿ ಟೈಪ್ ಬರುತ್ತೆ ಇದು ಫಿಟ್ ಮಾಡೋದ್ರಲ್ಲಿ. ಇದು ಬಂದ್ಬಿಟ್ಟು ಆಲ್ ಆ್ಯಂಡ್ ಕೀ ಟೈಪು. ಆಲ್ ಆ್ಯಂಡ್ ಕೀ ಟೈಪ್ನಲ್ಲಿ 3 ಟೈಪ್ ಬರುತ್ತೆ. ಬೋಲ್ಟ್ ಟೈಪ್ನಲ್ಲಿ 2 ಟೈಪ್ ಏನೋ ಬರುತ್ತೆ ಮೋಸ್ಟ್ಲಿ. ಆಲ್ ಆ್ಯಂಡ್ ಕೀ ಟೈಪ್ನಲ್ಲಿ ಇದು ಸ್ವಲ್ಪ ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ಲ ಕ್ವಾಲಿಟಿ. ಯಾಕಂದರೆ ಟೈಟ್ ಮಾಡೋ ಇದನ್ನಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ಒಂದು ಇದು ಕೊಡ್ತಾರೆ, ಬುಷ್ ಟೈಪು. ಕೆಲವೊಂದು ಟೈಮ್ ನೋಡಿದ್ರೆ ಅದು ಸ್ಲಿಪ್ ಆಗ್ತಾ ಇರುತ್ತೆ. ಅದು ನೋಡಿ ಕೇರ್ಫುಲ್ಲಾಗಿ ಫಿಟ್ ಮಾಡಬೇಕಾಗುತ್ತೆ. ಇವತ್ತು ಬಂದ್ಬಿಟ್ಟು ಬಾತ್ರೂಮ್ ಫುಲ್ ಫೈನಲ್ ಫಿಟ್ಟಿಂಗ್ ಮಾಡುವಂಥದ್ದು ವೀಡಿಯೋನ ಫುಲ್ಲು. ಫಸ್ಟು ಕಮೋಡ್ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಮೇಲೆ ಬಂದ್ಬಿಟ್ಟು ಪ್ಲಸ್ದು ಕವರೆಲ್ಲ ಫಸ್ಟೇ ಫಿಟ್ ಮಾಡಿಬಿಟ್ಟಿದ್ದೀನಿ. ಅದು ವೀಡಿಯೋ ತೊಗೊಳಕ್ಕಾಗಲಿಲ್ಲ, ಮರ್ತೋದೆ. ಇವಾಗ ಆಲ್ ಆ್ಯಂಡ್ ಕೀ ಹಾಕಿ ಟೈಟ್ ಮಾಡೋ ಇದನ್ನೆಲ್ಲ ಸೀಟ್ ಕವರ್ದು ಬೋಲ್ಟ್ ಸ್ಕ್ರೂ ಫಿಟ್ ಮಾಡೋವಂಥದ್ದು. ನಿಮಗೆ ಈ ಥರ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ವರ್ಕಿಂಗ್ ಮಾಡೋ ಪ್ಲೇಸ್ ನೋಡಿದ್ರೆ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL ಹತ್ರ ನಾವು ಇರೋದು. ಇಲ್ಲಿಂದ ಬಂದ್ಬಿಟ್ಟು ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಬಂದ್ಬಿಟ್ಟು ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನು, ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಇದೆಲ್ಲ ಮಾಡಿಕೊಡ್ತಾ ಇದ್ದೀವಿ. ನಾವು ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಕ್ಕು, ಟೈಲು 3 ನಾವೇ ಮಾಡ್ತಾ ಇದ್ದೀವಿ. ನಮ್ಮ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೀವು ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಆ ವೀಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಿಗಾನ ಈ ಥರ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ವೀಡಿಯೋ ಶೇರ್ ಮಾಡಿರಿ. ನಮ್ಮ ಚಾನಲ್ನಲ್ಲಿ ನೋಡಿದ್ರೆ ತುಂಬ ಇಂಡಿಯನಿಂದ ವೆಸ್ಟರ್ನ ಚೇಂಜ್ ಮಾಡೋದು ತುಂಬ ಅಪ್ಲೋಡ್ ಮಾಡಿದ್ವಿ. ಯಾಕಂದರೆ ತುಂಬ ರಿಕ್ವೈರ್ಮೆಂಟ್ ಇದೆ. ಅದು ತುಂಬ ಮನೇಲಿ ಟಾಪ್ ಫ್ಲೋರ್ ಇರೋದು, ಇವ್ರಿಗೆಲ್ಲ ಪ್ರೆಷರ್ ತುಂಬ ಪ್ರಾಬ್ಲಮ್ ಇದೆ. ಆ ಥರ ಇರೋದು ಪ್ರೆಷರ್ ಪಂಪ್ ಬೇಕಾದ್ರೆ ನಾವು ಫಿಟ್ ಮಾಡಿಕೊಡ್ತಾ ಇದ್ವಿ. ನೋಡಿ, ಇದು ಸೀಟ್ ಕವರು ಈ ಟೈಪ್ ಬಂದಿದೆ. ಇದಕ್ಕೆ ಸಾಫ್ಟ್ ಕ್ಲೋಸು. ಸ್ವಲ್ಪ ಜಾಗ್ವಾರ್ದು ಬಂದ್ಬಿಟ್ಟು ವೆಯ್ಟು ತುಂಬ ಇರುತ್ತೆ, ಸ್ವಲ್ಪ ಸಾಲಿಡ್ ಆಗಿರುತ್ತೆ. ಅದು ಯಾವತ್ತೂ ಕಸ್ಟಮರು ನೀವು ಇದು ವಾಶ್ ಮಾಡುವಾಗ, ಡೀಪ್ ಕ್ಲೀನ್ ಮಾಡುವಾಗ ಅದು ಇಂಚಸ್ ಇರುತ್ತಲ್ಲ, ಸೀಟ್ ಕವರ್ ಕ್ಲಾಂಪ್ ಇರೋ ಜಾಗದಲ್ಲಿ ಆಸಿಡ್ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಫುಲ್ ರಸ್ಟ್ ಆಗುತ್ತೆ. ನೀವು ಆಸಿಡ್ ಹಾಕಿಲ್ಲ ಅಂದರೆ ಅಷ್ಟು ಬೇಗ ನಿಮಗೆ ರಸ್ಟ್ ಆಗೋಲ್ಲ. ಅದು ಆಸಿಡ್ ಹಾಕಿದ್ರೆ ಇಮಿಡಿಯೇಟು ನಿಮಗೆ ಮಾರನೇ ದಿವಸನೇ ಫುಲ್ ರಸ್ಟ್ ಆಗೋದು ನೀವು ನೋಡ್ಬೋದು. ಇದೆಲ್ಲ ಸೀಟ್ ಕವರ್ ಹೋದರೆ ನಿಮಗೆ ಬೇರೆ ಸೀಟ್ ಕವರ್ ಮಾತ್ರ ನಿಮಗೆ 4000 ಆಲ್ಮೋಸ್ಟ್ ಬರುತ್ತೆ, 4-5,000. ತುಂಬ ಕಡೆ ನೋಡಿದ್ರೆ ಈ ಟೈಲಿಸ್ ಪ್ರಾಬ್ಲಮಿಂದ ತುಂಬ ಕಡೆ ಬಾತ್ರೂಮ್ ಲೀಕೇಜು ಕಂಪ್ಲೇಂಟು ತುಂಬ ಬರ್ತಾಯಿದೆ ನಮಗೆ. ರೀಸನ್ ಬಂದ್ಬಿಟ್ಟು ಟೈಲಿಸ್ ಹಾಕೋರು ಏನು ಮಾಡ್ತಾರೆ ಅಂದರೆ, ಇವಾಗ ಬರೋ ಟೈಲಿಸ್ ಫುಲ್ ಪೇಪರ್ ಜೈಂಟೇ ಬರೋದು. ಎಲ್ಲ ಪೇಪರ್ ಜೈಂಟೇ ಹಾಕ್ಬಿಡ್ತಾರೆ. ಬಾತ್ರೂಮ್ ಫ್ಲೋರಿಂಗ್ ಬಂದ್ಬಿಟ್ಟು ಕಂಪಲ್ಸರಿ ಪೇಪರ್ ಜೈಂಟ್ ಹಾಕೇಬಾರ್ದು. ಆ ಜೈಂಟ್ನಲ್ಲಿ ವೈಟ್ ಸಿಮೆಂಟ್ ಆಗಲಿ ಗ್ರೌಟಿಂಗ್ ಆಗಲಿ ಹಾಕಿರೋ ನಿಮಗೆ ಇಮಿಡಿಯೇಟ್ ವಾಶ್ ಮಾಡಿದ್ರೆ ಅದು ಬಂದ್ಬಿಡ್ತದೆ. ಅದು ಅದರಿಂದ ಪೇಸರ್ ಬಿಟ್ಟು ಹಾಕಿದ್ರೆ ಆ ಪೇಸರ್ನಲ್ಲಿ ನಾವು ಎಪಾಕ್ಸ್ ಫಿಲ್ ಮಾಡ್ಬೋದು, ಗ್ರೌಟಿಂಗ್ ಮಾಡ್ಬೋದು. ವೈಟ್ ಸಿಮೆಂಟ್ ಹಾಕಿರೋನು ಅದು ಫಿಲ್ ಆಗುತ್ತೆ. ನೀವು ಆದಮೇಲೆ ಡೀಪ್ ಕ್ಲೀನ್ ಮಾಡಿದ್ರೂ ಅದು ಬರೋಲ್ಲ. ಅದು ಈ ಥರ ನೀವು ಮಾಡಿದ್ರೆ 99% ಲೀಕೇಜ್ ಅನ್ನೋದು ಪ್ರಾಬ್ಲಮ್ ಬರೋಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಎಲ್ಲ ಬಾತ್ರೂಮಿಗೂ ವೆಟ್ರಿಫೈಡ್ ಆಗ್ತಾ ಇದ್ದಾರೆ. ಯಾಕಂದರೆ ಜೈಂಟ್ ಚಿಕ್ಕದು ಕಾಣಿಸ್ಬಾರ್ದು ಅಂದ್ಬಿಟ್ಟು ಇವಾಗ 2x4 ಬರುತ್ತೆ. ಆ ಸೈಜ್ನಲ್ಲಿ ತುಂಬ ಎಲ್ಲರೂ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ. ಇಲ್ಲೂ ಅದೇ ಥರನ ಹಾಕಿದ್ದಾರೆ. ವೆಟ್ರಿಫೈಡು ಬಾತ್ರೂಮಲ್ಲಿ ಹಾಕಿದ್ರೆ ಏನು ಪ್ರಾಬ್ಲಮ್ ಅಂದರೆ, ಡ್ರಿಲ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ವೆಟ್ರಿಫೈಡ್ ಇರೋದ್ರಿಂದ ಡ್ರಿಲ್ ಮಾಡಿದ್ರೆ ಕ್ರ್ಯಾಕ್ ಬರುತ್ತೆ. ಅದಕ್ಕೆ ಪೆಸಲ್ ಬಿಟ್ಟಿರುತ್ತೆ, ಅದರಿಂದ ಡ್ರಿಲ್ ಮಾಡಬೇಕಾಗುತ್ತೆ. ಈ ಥರ ವೆಟ್ರಿಫೈಡ್ ಬಾತ್ರೂಮ್ಗೆ ಹಾಕಿದ್ರೆ ಆದಷ್ಟು ಡ್ರಿಲ್ ಮಾಡೋದು ಅವಾಯ್ಡ್ ಮಾಡಬೇಕಾಗುತ್ತೆ. ನಾವೊಂದು 3 ಕಡೆ ಡ್ರಿಲ್ ಮಾಡಿದ್ದೀವಿ. ಎಲ್ತ್ ಫಾಸೆಟ್ ಸ್ಟ್ಯಾಂಡ್ ಒಂದಕ್ಕೆ, ಮತ್ತು ಹ್ಯಾಂಡ್ ಶವರ್ ಒಂದು ಸ್ಟ್ಯಾಂಡಿಗೆ ಒಂದು, ಮತ್ತು ವಾಶ್ ಬೇಸಿನ್ ಇದು ಫಿಟ್ ಮಾಡೋದಕ್ಕೆ. ಇದನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಅಂದರೆ ಯಾಕಂದರೆ ಒಂದು ಟೈಲ್ಸ್ ಡ್ಯಾಮೇಜ್ ಆದರೆ ಅಷ್ಟು ಒಂದು 2x4 ಸೈಜ್ಗೆ ತೆಗಿಬೇಕಾಗತ್ತೆ. ಇದು ಕಸ್ಟಮರ್ದು ಬಂದ್ಬಿಟ್ಟು ಡ್ಯೂಪ್ಲೆಸ್ದು, ಅದರಿಂದ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಚೆನ್ನಾಗಿರೋ ಕ್ವಾಲಿಟಿ ಹಾಕಿದ್ದಾರೆ. ನೋಡಿ, ಈ ಥರ 2 ಬಟನ್ ಥರ ಟೈಪ್ ಬಂದಿರುತ್ತೆ. ಅದು ಪುಷ್ ಮಾಡಿ ನಾವು ತೊಗೊಳ್ಬೋದು. ತಿರ್ಗಾ ಪುಷ್ ಮಾಡಿ ಅದು ಒಳಗಡೆ ಹಾಕಿದ್ರೆ ಸರಿ ಆಗುತ್ತೆ. ಇದು ನಾವು ಕ್ಲಾಂಪ್ ಫಿಟ್ ಮಾಡಿಬಿಟ್ಟು ಇವಾಗ ಪ್ಲಾಂಜ್ ಹಾಕ್ಬಿಟ್ಟು ಫಿಟ್ ಮಾಡ್ತೀವಿ ಅಷ್ಟೇ. ಪುಷ್ ಮಾಡಿದ್ರೆ ಸಾಕಾಗುತ್ತೆ. ತೆಗಿವಾಗ 2 ಬಟನ್ ಟೈಪ್ ಇರುತ್ತೆ, ಪುಷ್ ಮಾಡಿಬಿಟ್ಟು ಎಳ್ಕೊಳ್ಬೋದು ಮೇಲೆ. ನೋಡಿ, ಸಾಫ್ಟ್ ಕ್ಲೋಸು ತುಂಬ ನೀಟಾಗಿರುತ್ತೆ ಇವಾಗ ನೋಡೋಕ್ಕೆ. ಇದು ಕಮೋಡ್ ಬಂದ್ಬಿಟ್ಟು ಫ್ಲೋರಿಂಗಿಂದ ಮೇಲೆ ಕುತ್ಕೋಲ್ ಹೈಟ್ ಬಂದ್ಬಿಟ್ಟು 16 ಇಂಚ್ 17 ಇಂಚಸ್ ಬರುತ್ತೆ. ಕಸ್ಟಮರಿಗೆ ಸ್ವಲ್ಪ ಹೈಟು ಲೋ ಹೈಟು ಆ ಥರ ನೋಡಿ ಮಾಡ್ಕೊಳ್ಬೋದು. ಕೆಳಗಡೆ ಗ್ರೌಂಡು ಫ್ಲೋರಿಂಗು ಮತ್ತು ಬಾಟಮ್ ಬಂದ್ಬಿಟ್ಟು 3-4 ಇಂಚು ಇಡ್ಬೋದು. ಸ್ವಲ್ಪ ಹೈಟ್ ಕಮ್ಮಿ ಮಾಡಿದ್ರೆ ಒಂದು 2 ಇಂಚ್ ಇಡ್ಬೋದು. ನೋಡಿ, ಇದು ಡೈವಾಟ್ರು, ಇದು ಜಾಗ್ವಾರ್ದು. ಈ ಥರ ಫ್ಯಾನ್ಸಿ ಟೈಪ್ ಎಲ್ಲ ಕನ್ಸಿಡರ್ಡ್ ಫ್ಲಶ್ ಟ್ಯಾಂಕ್ ಆಗಲಿ, ಈ ಥರ ಡೈವಾಟ್ರ್ ಇದಾಗಲಿ, ಬೋರ್ ವಾಟ್ರು ತುಂಬ ನಿಮ್ಮದು ಹಾರ್ಡ್ ವಾಟ್ರ್ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಎಲ್ಲ ಮೇಂಟೆನೆನ್ಸ್ ಇದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇದು ಕನ್ಸಿಡರ್ಡ್ ಫ್ಲಶ್ ಟ್ಯಾಂಕ್ನಲ್ಲಿ ಪ್ರಾಬ್ಲಮ್ ಏನೇನಿದ್ರೆ ಎಕ್ಸ್ಪೋರ್ಟ್ ಪ್ಲಂಬರ್ಗಳಿದ್ರೆ ಈಜಿಯಾಗಿ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿ ಕೊಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಗೊತ್ತಿಲ್ಲದವರು ಬರ್ತಾರೆ, ಅದು ಹೆಂಗೂ ಓಪನ್ ಮಾಡೋಕ್ಕೂ ಗೊತ್ತಾಗಲ್ಲ, ಒಳಗಡೆ ಯಾವ ಥರ ಪಾರ್ಟ್ಸ್ ಯಾವ ಥರ ತೆಗಿಬೇಕಂತ ಗೊತ್ತಾಗಲ್ಲ, ಇರೋದು ಡ್ಯಾಮೇಜ್ ಮಾಡಿಬಿಟ್ಟು ಓಡ್ತಾರೆ. ಆ ಥರ ಡ್ಯಾಮೇಜ್ ಮಾಡಿರೋದನ್ನು ನಾವು ಎಷ್ಟೋ ಕಡೆ ಹೋಗಿ ಅಟೆಂಡ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಜಾಗ್ವಾರ್ದು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ಇದೆಲ್ಲ ಸ್ಟಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಯಲ್ಲ, ಲಿವರ್ ಬಂದ್ಬಿಟ್ಟು ಹಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾರ್ಡ್ ವಾಟ್ರ್ ಬಂದ್ಬಿಟ್ಟು ಒಳಗಡೆ ಇರೋ ಗ್ರೀಸು ಇರೋ ತನಕ ಸ್ವಲ್ಪ ಫ್ರೀ ಆಗಿರುತ್ತೆ. ಆಮೇಲೆ ಹಾರ್ಡ್ ವಾಟ್ರ್ ಫಾರ್ಮ್ ಆಗಿದ್ರೆ ಅದು ಏನಾಗುತ್ತೆ, ಒಳಗಡೆ ಫುಲ್ ಟೈಟ್ ಆಗುತ್ತೆ. ಲಿವರು ಆಪ್ರೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಟೈಮು ಲೀಕೇಜ್ ಶುರು ಆಗುತ್ತೆ. ಯಾಕಂದರೆ ಇದು ನಾವು ಫ್ರೀಯಾಗಿ ನಾವು ಆಪ್ರೇಟ್ ಮಾಡಿ ಅದು ವಾಷರ್ ಲಾಕ್ ಆದರೆ ನಿಮಗೆ ನೀರು ಸೋರಲ್ಲ.
ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಟೈಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂದರೆ ಇಲ್ಲಿ ಲೀಕೇಜ್ ಶುರು ಆಗುತ್ತೆ. ಅವಾಗ ಏನು ಮಾಡಬೇಕಂದ್ರೆ ಬಿಚ್ಚಿ ಒಂದು 2 ಟೈಮ್ ಕ್ಲೀನ್ ಮಾಡ್ಬೋದು. ಆಮೇಲೆ ನೋಡಿದ್ರೆ ಒಳಗಡೆ ಇರೋ ಸ್ಪಿಂಡಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಕೆಲವರು ನೋಡಿರ್ಬೋದು ನೀವು ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಸ್ಮೂತ್ ಆಗಿರುತ್ತೆ ಆಪ್ರೇಟ್ ಮಾಡೋಕ್ಕೆ, ಸ್ವಲ್ಪ ದಿವಸ ಹೋದ್ಮೇಲೆ ಫುಲ್ ಟೈಟ್ ಆಗುತ್ತೆ ಅದು. ಕೆಲವೊಂದು ಕಡೆ ನೋಡಿದ್ರೆ ಫುಲ್ಲು ಟೈಟಾಗಿ ಫೋರ್ಸ್ ಮಾಡಿ ಯೂಸ್ ಮಾಡ್ತಾ ಇರ್ತಾರೆ, ಒಳಗಡೆ ಪ್ಲಾಸ್ಟಿಕ್ದು ಲಿವರೇ ಕಟ್ ಆಗಿರುತ್ತೆ. ಆ ಥರ ಇರೋದಕ್ಕೂ ನಾವು ಹೋಗಿ ಚೇಂಜ್ ಮಾಡಿ ಕೊಟ್ಟಿದ್ದೀವಿ. ಈ ಥರ ಫುಲ್ ಟೈಟಾಗಿ ಏನು ಮಾಡಬೇಕಂದ್ರೆ ಫುಲ್ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಗ್ರೀಸ್ ಹಾಕ್ಬಿಟ್ಟು ಫಿಟ್ ಮಾಡಿದ್ರೆ ಒಂದು 6 ತಿಂಗಳು ಹೆಚ್ಚು ಕಮ್ಮಿ ಫ್ರೀಯಾಗಿ ಯೂಸ್ ಮಾಡ್ಬೋದು. ಅದೇ ಕಾವೇರಿ ವಾಟರ್ ಇದ್ದರೆ ನಿಮ್ಗೆ ಏನೂ ತೊಂದರೆ ಇಲ್ಲ. ಕಾವೇರಿ ವಾಟರ್ ಇರೋ ಕಡೆ ಆಲ್ಮೋಸ್ಟ್ ನಿಮಗೆ ಒಂದು 5-6 ಇಯರ್ಸ್ ಈಜಾಗಿ ಯೂಸ್ ಮಾಡ್ಬೋದು. ಆಮೇಲೆ ಯಾವಾಗ ಒಂದು ಸೈಜ್ ನಿಮಗೆ ಏನಾದ್ರು ಟೈಟ್ ಆಗೋ ಥರ ಫೀಲ್ ಇದ್ದರೆ ಒಂದು ಸಲ ಸರ್ವಿಸ್ ಮಾಡಿದ್ರೆ ಆರಾಮಾಗಿ ಒಂದು 10-15 ಇಯರ್ಸ್ ಯೂಸ್ ಮಾಡ್ಬೋದು. ನೋಡಿ ಇವು ಫಿಟ್ ಮಾಡಿದ್ದೀನಿ, ತುಂಬ ಸಾಫ್ಟಾಗಿ ಸ್ಮೂತಾಗಿದೆ ಇದು ಆಪ್ರೇಟ್ ಮಾಡೋಕ್ಕೆ. ಇದು ಜಾಗ್ವಾರ್ದು ಪ್ಲಸ್ ಟ್ಯಾಂಕ್ದು ಪುಷ್ ಬಟನ್ ಈ ಥರ ಇರುತ್ತೆ. ಇದನ್ನಲ್ಲಿ ತುಂಬ ಮಾಡಲ್ ಬರುತ್ತೆ. ನೋಡಿ ಇವಾಗ ಫಿಟ್ ಮಾಡಿರೋದು ಪ್ಲಸ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇದು ಆಂಗ್ಲಕ್ಕೆ ಹಾಕಲ್ಲ, ನೋಡಿದ್ರೆ ಮಿನಿದು ಆಂಗ್ಲಕ್ಕೆ ಹಾಕಿದ್ದಾರೆ ಜಾಗ್ವಾರ್ದು. ಇವಾಗ ಡೈವರ್ಟ್ರನ್ನೆಲ್ಲ ನಿಮ್ಗೆ ಆನ್ ಮಾಡಿ ತೋರಿಸ್ತೇನೆ. ಇದು 2 ಫ್ಲೋರ್ ಇರೋದು, ಪ್ರೆಷರ್ ಪಂಪ್ ಹಾಕಿಲ್ಲ, ನಾರ್ಮಲ್ ಪ್ರೆಷರ್ ಬರ್ತಾಯಿದೆ ನೋಡಿ, ಒಳ್ಳೆ ಪ್ರೆಷರಿಗೆ ಬರ್ತಾಯಿದೆ. ಮೇಲೆ ಬಂದ್ಬಿಟ್ಟು ಶವರ್ ಬಂದ್ಬಿಟ್ಟು ಮೀಡಿಯಮ್ ಸೈಜ್ ಹಾಕಿದ್ದಾರೆ, ಅದರಿಂದ ಒಳ್ಳೆ ಫೋರ್ಸ್ ಇರುತ್ತೆ. ಅದೇ ನಿಮಗೆ ತುಂಬ ದೊಡ್ಡ ಶವರ್ ಹಾಕಿದ್ರೆ ಕಂಪಲ್ಸರಿ ಪ್ರೆಷರ್ ಪಂಪ್ ಬೇಕಾಗುತ್ತೆ. ನೋಡಿ 6 ಇಂಚ್ ಇದು ಸೈಜ್ ಹಾಕ್ಕೊಂಡಿದ್ದಾರೆ, ಅದರಿಂದ ಪ್ರೆಷರ್ ಚೆನ್ನಾಗಿದೆ. ಇದು ಕಸ್ಟಮರ್ ಸೋಲಾರ್ ಹಾಕ್ಕೊಂಡಿದ್ದಾರೆ. ಅದೇ ಸದ್ಯಕ್ಕೆ ಇವಾಗ ಗೀಜರ್ ಬೇಡ, ನಾವು ಲೇಟಾಗಿ ಹಾಕ್ಕೊತೀನಿ ಅಂದರು, ಅದು ಡಮ್ಮಿ ಮಾಡಿ ಇಟ್ಟಿದ್ವಿ. ಏನೋ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗಾನ ಬೇಕಿದ್ರೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್